ಹಾಯ್ ನಾನೆಲ್ಲ ಕಣ್ಣಿಗೆ ನಮಸ್ಕಾರಗಳು. ವೆಲ್ಕಮ್ ಟು ಬ್ಯಾಕ್ ಶ್ರೀ ವಿಲೇಜ್ ವ್ಲಾಗ್. ನಾನಿವತ್ತು ಅಕ್ಟೋಬರ್ 18ನೇ ತಾರೀಕು ವಿಡಿಯೋ ಮಾಡ್ತಿರೋದು. ಆ್ಯಕ್ಚುಲಿ ಇವತ್ತಿನ ದಿನವೇ ಮಾಡಿ ಈಗಲೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ನನಗೂ ಇವಾಗಲೇ ಗೊತ್ತಾಯಿತು, ನನಗೊಬ್ಬರು ಗೊತ್ತಿರೋರು ಈ ಥರ ಮಾಡು ಅಂತ ಹೇಳಿದ್ರು. ಸೊ ಅದನ್ನು ಫೋನ್ ಮಾಡಿ ಎಲ್ಲರಿಗೂ ಹೇಳೋದಕ್ಕಿಂತ ಈ ಥರ ಬೇಗ ಮಾಡಿಬಿಟ್ಟು ನಾನು ವಿಡಿಯೋ ಮಾಡಿ ಹಾಕಿದ್ರೆ ಅಟ್ಲೀಸ್ಟ್ ನೋಡಿ ಮಾಡೋ ಅಂತಾರೆ ಮಾಡಲಿ ಅಂತ ಹೇಳಿ ಎಲ್ಪ್ ಆಗಲಿ ಬೇರೆಯವರಿಗೆ ಅಂತೇಳಿ ಹಾಕಿದ್ದೀನಿ. ಇವತ್ತು ವರ್ಷಕ್ಕೊಂದು ಸತಿ ಬರೋ ಅಂಥ ದಿನ ಇದು. ಸೊ ಇದನ್ನು ಯಮದೀಪ ಅಂತೇಳಿ ದೀಪ ಹಚ್ಚುತ್ತಾರೆ ಮನೆಯಲ್ಲಿ. ಅಕಾಲಿಕ ಮರಣ ಆಗಬಾರ್ದು, ನಮ್ಮಲ್ಲಿ ಯಾರಿಗೂ ಒಳ್ಳೇದು ಆರೋಗ್ಯ ಆಯಸ್ಸು ಎಲ್ಲ ಕೊಡಲಿ ಅಂತೇಳಿ ಯಮನ ಪ್ರಾರ್ಥನೆ ಮಾಡಿಕೊಂಡು ಈ ದೀಪನ ಹಚ್ಚುತ್ತಾರೆ. ಸೊ ಇದನ್ನು ಮನೆ ಬಾಗಿಲಲ್ಲಿ ದಕ್ಷಿಣ ಮುಖವಾಗಿ 4 ಕಡೆಗೂ ಈ ಥರ ನೋಡಿ ಬತ್ತಿ ಹಾಕಿ ಫಸ್ಟ್ ಅದನ್ನೆಲ್ಲ ಈ ದೀಪ ಇಡೋ ಜಾಗದಲ್ಲಿ ಕ್ಲೀನ್ ಮಾಡಿಕೊಂಡು ಮತ್ತೆ ಅರಿಶಿನದ ದಾಡಲ್ಲಿ ಇಟ್ಟು ಮತ್ತು ಒಂದು ವಿಳದೆಲೆ ಮೇಲೆ ಸ್ವಲ್ಪ ಉಪ್ಪು ಮತ್ತು ಅದ್ರ ಮೇಲೆ ಈ ಥರ ಒಂದು ಮಣ್ಣಿನ ದೀಪ. ಸೊ ಎಳ್ಳೆಣ್ಣೆ ಇದ್ದರೆ ಎಳ್ಳೆಣ್ಣೆ, ಇಲ್ಲಾಂದರೆ ದೀಪದ ಎಣ್ಣೆನೆ ಆಗಲೇ ಇಕ್ಕಿ ಕುಂಕುಮ ಅರಿಶಿನ ಎಲ್ಲ ಇಕ್ಕಿ ಪೂಜೆ ಮಾಡಿ 5:30ಯಿಂದ 7:30 ಅಷ್ಟೊತ್ತಿಗೆ ಮಾಡಬೇಕು. ನಾನೀಗಾಲೇ ಮಾಡೋ ಅಷ್ಟೊತ್ತಿಗೆ 6 ಗಂಟೆ ಆಗೋಗಿದೆ. ಸೊ ಇದೆಲ್ಲ ಮಾಡಾದ್ಮೇಲೆ ಅಟ್ಲೀಸ್ಟ್ 1 ಗಂಟೆನಾದರೂ ಉರಿಬೇಕು. 1 ಗಂಟೆ ಉರಿದಾದ್ಮೇಲೆ ಇದನ್ನು ಯಾವುದೇ ಕಾರಣಕ್ಕೂ ಒಳಗೆ ತರಬಾರ್ದು. ಒಳಗೆ ತರದಲ್ಲೇ ಯಾವ್ದಾರ ಎಕ್ಕದ ಗಿಡಕ್ಕೋ ಅಥವಾ ಅರಿಯ ನೀರ ಹತ್ರ ತಾಂಡೋಗಿ ಬಿಡಬೇಕು. ಸೊ ಯಾರಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಮತ್ತು ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.